ನಮಸ್ಕಾರ ಕರ್ನಾಟಕ ಆ್ಯಂಡ್ ಸಮ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನಾನಿವತ್ತು ರಾಮೇಶ್ವರಂ ಅಲ್ಲಿ ಇದ್ದೀನಿ. ಜ್ಯೋತಿರ್ಲಿಂಗಗಳಲ್ಲೇ ಒಂದಾದ ರಾಮೇಶ್ವರಂ ಅಲ್ಲಿ ಸ್ನೇಹಿತರೆ. ಮೊದಲನೇದಾಗಿ ರಾಮೇಶ್ವರಂಗೆ ಹೇಗೆ ಹೋಗಬೇಕು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬಿಡ್ತೀನಿ. ಆವಾಗ ನಿಮಗೆ ರಾಮೇಶ್ವರಂಗೆ ಹೋಗ್ಲಿಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ಬೆಂಗಳೂರಿಂದ 570 ಕಿಲೋಮೀಟರ್ ಅಷ್ಟೇ ಇರೋದು. ಸ್ನೇಹಿತರೆ, ಅಕಸ್ಮಾತ್ ನೀವೇನಾದರೂ ಮೈಸೂರಿಂದ ಪ್ಲಾನ್ ಮಾಡ್ತಿದ್ರೆ 630 ಆಸುಪಾಸಿನ ಕಿಲೋಮೀಟರ್ಸ್ ಇರುತ್ತೆ ಅಷ್ಟೇ. ನೀವು ಟ್ರೈನಲ್ಲಿ ಬೇಕಿದ್ರು ಹೋಗ್ಬೋದು, ಬಸ್ಸಲ್ಲಿ ಬೇಕಿದ್ರು ಹೋಗ್ಬೋದು, ಅಥವಾ ನಿಮ್ಮ ಓನ್ ವೆಹಿಕಲ್, ಗಾಡಿ, ಕಾರ್ ಏನ್ರಲ್ಲಿ ಬೇಕಾದ್ರೂ ಹೋಗ್ಬೋದು. ಅಪ್ರಾಕ್ಸಿಮೇಟ್ ಆಗಿ ನೀವು ಟ್ರೈನಲ್ಲಿ ಹೋಗ್ತೀನಿ ಅಂದರೆ, ನಾರ್ಮಲ್ ಕೋಚ್ ಹೋಗ್ತೀನಿ ಅಂದರೆ 500ರಿಂದ 1000 ರೂಪಾಯಿ ಒಳಗಡೆ ಟಿಕೆಟ್ ಇರುತ್ತೆ. AC ಕೋಚಲ್ಲಿ ಹೋಗ್ತೀನಿ ಅಂದರೆ 1500ದಿಂದ 2500 ತನಕ ಟಿಕೆಟ್ ಪ್ರೈಸ್ ವೇರಿ ಆಗ್ತಾ ಇರುತ್ತೆ ಡೇ ಬೈ ಡೇ. ಮತ್ತೆ ನಿಮಗೆ ಟ್ರೈನ್ ಫೆಸಿಲಿಟೀಸು ಅಷ್ಟೇ ಡೇ ಬೈ ಡೇ ಇದೆ. ಏನು ತೊಂದರೆ ಇಲ್ಲ. ನೀವು ಒಂದಿನ ಮುಂಚೆ ಹೋಗಿ ಟಿಕೆಟ್ನ ಬೈ ಮಾಡಿದ್ರೆ ಸಾಕು. ಇನ್ನು ಬಸ್ ಅಂದರೆ ನೀವು ಯಾವತ್ತಾದರೂ ಹೋಗಿ ಬೆಂಗಳೂರಿಂದ ಬಸ್ನ ಪಿಕ್ ಮಾಡ್ಬೋದು, ತೊಂದರೆ ಇಲ್ಲ. ಸ್ನೇಹಿತರೆ, ಇನ್ನು ಓನ್ ವೆಹಿಕಲಲ್ಲಿ ಹೋದರೆ ಅಪ್ರಾಕ್ಸಿಮೇಟ್ ಆಗಿ ಬ್ಯಾಂಗ್ಳೂರಿಂದ ಹೊರಡ್ತೀನಿ ಅಂದರೂ 5000 ಒಳಗಡೆ ಖರ್ಚಿಟ್ಕೊಂಡ್ರೆ ಮಸ್ತ್ ರೌಂಡ್ ಟ್ರಿಪ್ ಮಾಡ್ಕೊಂಡು ಬರ್ಬೋದು. ಸ್ನೇಹಿತರೆ, ಇವಾಗ ನಾನು ಹೋಗ್ತಿರೋದು ಪಂಬನ್ ಬ್ರಿಡ್ಜ್ ಅಂತ. ಸ್ನೇಹಿತರೆ, ಇದು ಒನ್ ಆಫ್ ದ ಬೆಸ್ಟ್ ಬ್ರಿಡ್ಜ್. ಸ್ನೇಹಿತರೆ, ಇವಾಗ ನೀವೇನು ನೋಡ್ತಿದ್ದೀರಾ, ಈ ಬ್ರಿಡ್ಜು 1914ರಲ್ಲಿ ಭಾರತದ ಮೊಟ್ಟ ಮೊದಲ ಸಮುದ್ರ ಬ್ರಿಡ್ಜ್ ಇದು. ಸ್ನೇಹಿತರೆ, ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ಕಾಣಿಸ್ತದೆ. ನೀವು ರಾಮೇಶ್ವರಂ ದೇವಸ್ಥಾನಕ್ಕೆ ಏನು ಹೋಗ್ತೀರಾ ಇದೇ ಮಾರ್ಗವಾಗಿ ನೀವು ಟ್ರಾವೆಲ್ ಮಾಡಬೇಕು. ನೀವು ಟ್ರೈನಲ್ಲಿ ಹೋದ್ರೂ ಅಷ್ಟೇ, ಪಕ್ಕದಲ್ಲೇ ಟ್ರೈನ್ ಟ್ರ್ಯಾಕ್ ಕಾಣಿಸ್ತಿದೆ ನೋಡಿ, ಅದ್ರ ಮುಖಾಂತರನೇ ಹೋಗ್ಬೇಕು. ಟ್ರೈನಲ್ಲಿ ಬಂದ್ರಂತೂ ಇನ್ನೂ ಬೆಸ್ಟ್ ವ್ಯೂ ಸಿಗುತ್ತೆ. ಒಂದು ನಿಮಿಷದಿಂದ 2 ನಿಮಿಷ ಟ್ರೈನ್ ಪಾಸ್ ಆಗುತ್ತೆ. ಅದಂತೂ ಬೆಸ್ಟ್ ಮೂಮೆಂಟ್ ನಿಮ್ಮ ಲೈಫಲ್ಲೇ ನಿಮಗೆ. ಇನ್ನು ಸ್ನೇಹಿತರೆ, ಇನ್ನು ದೇವರ ವಿಚಾರಕ್ಕೆ ಬಂದರೆ, ಇತಿಹಾಸದ ವಿಚಾರಕ್ಕೆ ಬಂದರೆ, ನಿಮ್ಮೆಲ್ರಿಗೂ ರಾಮಾಯಣ ಗೊತ್ತೇ ಇರುತ್ತೆ. ಸ್ನೇಹಿತರೆ, ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ದಯವಿಟ್ಟು ಒಂದ್ಸಲಿ ತಿಳ್ಕೊಳ್ಳಿ. ಭಾರತದ ಪ್ರಸಿದ್ಧ ಗ್ರಂಥಗಳಲ್ಲಿ ಮಹಾಭಾರತ ಮತ್ತು ರಾಮಾಯಣ ಒಂದು ಪೂಜ್ಯನೀಯ ಸ್ಥಾನ ಪಡೆದಿದೆ. ಸ್ನೇಹಿತರೆ, ರಾಮಾಯಣದ ವಿಚಾರಕ್ಕೆ ಬಂದರೆ, ಕ್ಷತ್ರಿಯನಾದಂಥ ರಾಮ ಬ್ರಾಹ್ಮಣನಾದಂಥ ರಾವಣನ್ನ ಕೊಲೆ ಮಾಡ್ತಾನೆ. ರಾವಣನ ತಪ್ಪಿತ್ತು, ಅದಕ್ಕಾಗಿ ಸಂಹಾರ ಮಾಡ್ತಾನೆ. ತಪ್ಪಿದ್ರು ಸರಿ ಇದ್ರು ಸಂಹಾರ ಮಾಡಿದ್ಮೇಲೆ, ಸಂಹಾರ ಮಾಡಿದ್ಮೇಲೆ ರಾಮನಿಗೆ ಬ್ರಹ್ಮ ಹತ್ಯೆ ದೋಷ ಬರುತ್ತೆ. ಅದನ್ನ ನಿವಾರಿಸ್ಕೊಳ್ಳೋಕ್ಕೆ ಅಂತ ಈ ಒಂದು ಲಿಂಗವನ್ನ ಸ್ಥಾಪನೆ ಮಾಡೋಕ್ಕೆ ಕಾರಣಕರ್ತವಾಗುತ್ತೆ. ಅದರಿಂದ ಇದನ್ನ ಜ್ಯೋತಿರ್ಲಿಂಗ ಅಂತ ಇಲ್ಲಿನ ಸ್ಥಳೀಕರು ಅಥವಾ ಭಾರತ ಪುರಾಣಗಳು ಪೂಜನೀಯವಾಗಿ ಕಾಣಿಸ್ತವೆ. ಸ್ನೇಹಿತರೆ, ಇನ್ನೊಂದು ತುಂಬಾ ಶ್ರೇಷ್ಠ ಏನಕ್ಕೆ ಅಂದ್ರೆ, ಭಾರತದ 4 ದಿಕ್ಕಿನಲ್ಲಿ ಯಾತ್ರೆ ನಡೆಯುತ್ತೆ. ಅದು 4 ಧಾಮ್ ಅಂತ. ಸ್ನೇಹಿತರೆ, ಆ 4 ಧಾಮ್ ಅಲ್ಲಿ ರಾಮೇಶ್ವರಂ ಒಂದು, ಇನ್ನೊಂದು ಬದ್ರಿನಾಥ್, ಪೂರಿ, ದ್ವಾರಕಾ. ಆ 4 ಧಾಮ್ ಯಾತ್ರೆಯಲ್ಲಿ ರಾಮೇಶ್ವರಂ ಒಂದು ಸಿಕ್ಕಾಪಟ್ಟೆ ಅದ್ಭುತವಾಗಿದೆ, ನೋಡ್ಲೇಬೇಕಾದಂಥ ಸ್ಥಳ. ದಯವಿಟ್ಟು ಒಂದ್ಸಲಿ ವಿಸಿಟ್ ಮಾಡಿ. ಸ್ನೇಹಿತರೆ, ಇನ್ನು ಕ್ಲೈಮೇಟ್ ವಿಚಾರಕ್ಕೆ ಬಂದರೆ, ನೀವು ಯಾವ ಸೀಸನಲ್ಲಾದರೂ ಹೋಗ್ಬೋದು. ಆದರೆ ಸ್ವಲ್ಪ ಸಮ್ಮರ್ ಸೀಸನಲ್ಲಿ ಹೋದರೆ ಸಿಕ್ಕಾಪಟ್ಟೆ ಶೆಕೆ ಇರುತ್ತೆ, ಸಮುದ್ರ ಇರೋ ಕಾರಣಕ್ಕಾಗಿ. ಆದಷ್ಟು ದೇವ್ರ ಆಶೀರ್ವಾದದಿಂದ ಎಲ್ಲರೂ ಶುಭವಾಗಿ ಹೋಗಿ ಕ್ಷೇಮವಾಗಿ ಬರಲಿ ಅಂತ ಕೇಳ್ಕೊಳ್ತಾ ಬನ್ನಿ ಬಿಡ್ತೀನಿ. ಆದರೆ ಏನು ಅಂದರೆ, ಇಲ್ಲಿ ಬಂದಷ್ಟನ್ನ ಲೈಕ್ ಈ ಥರ ನಿಮಗೆ ಬಕೆಟ್ ಇಟ್ಕೊಂಡು ನಿಂತಿರ್ತಾರೆ. 22 ಬಾವಿಗಳಲ್ಲಿ ತಲೆ ಮೇಲ್ಗಡೆ ನೀರು ಹಾಕ್ತಾರೆ. ಅದು ಶ್ರೇಷ್ಠ ಅಂತ. ಅದೇ ವಾವ್ ಥಿಂಗ್. ನಾನಂತೂ ಅದಕ್ಕೆ ಹೆಚ್ಚು ಕಮ್ಮಿ ಒಂದು 300ರಿಂದ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದಂತೂ ಶ್ರೇಷ್ಠ ಅಂತ ಪುರಾಣಗಳ ಪ್ರಕಾರ. ಆ ಬಾವಿಯಲ್ಲಿ ಮಿಂದೋದು ಶ್ರೇಷ್ಠ ಅಂತೆ. ಬನ್ನಿ, ಮುಂದೆ ಏನಾಗುತ್ತೆ ಅಂತ ಪ್ಲ್ಯಾನ್ ಮಾಡ್ತಾ ಹೋಗೋಣ. ಇವತ್ತು ಸೋಮವಾರ. ತುಂಬ ಸುಂದರವಾಗಿ ದೇವಸ್ಥಾನ, ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ರಶ್ ಇಲ್ಲ, ಸುಂದರವಾಗಿ ದೇವಸ್ಥಾನ ಇದೆ, ನೋಡ್ಬೋದು. ದೇವರ ಆಶೀರ್ವಾದ ಏನೋ. ಬನ್ನಿ ಹೋಗೋಣ. ಸ್ನೇಹಿತರೆ, ವಿಡಿಯೋದಲ್ಲಿ ಕಾಣ್ತಿದೆಯಲ್ಲ ಆ ಥರ ಬಾವಿಗಳಿದೆ ನೋಡಿ, ಸುತ್ತ ಕಾಣ್ತಿದೆಯಲ್ಲ ಆ ಥರ ಬಾವಿಗಳಲ್ಲಿ ತೆಗೆದು ಮೈ ಮೇಲೆ ನೀರು ಹಾಕ್ತಾರೆ ಸ್ನೇಹಿತರೆ, ತಲೆ ಮೇಲೆ. ಸ್ನೇಹಿತರೆ, ಒಟ್ಟು ಈ ಬಾವಿಗಳು ಕಾಣಿಸ್ತಿದೆಯಲ್ಲ ಆ ಬಾವಿಗಳಲ್ಲಿ 22 ಬಾವಿಗಳಲ್ಲಿ ನೀರು ಹಾಕ್ತಾರೆ. ಸ್ನಾನ ಆಯಿತು 22 ಬಾವಿ. ಇವಾಗ ನೆಕ್ಸ್ಟು ಮುಂದೆ ದರ್ಶನಕ್ಕೆ ಹೋಗಬೇಕು. ಬನ್ನಿ, ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ. ಫುಲ್ಲು ಚಳಿ ಐತೆ. ಆಮೇಲೆ ಇನ್ನೊಂದು ಏನು ಇಂಪಾರ್ಟೆಂಟ್ ವಿಚಾರ ಅಂದರೆ, ನಾನು ತುಂಬ ಕಡೆ ತಿಳ್ಕೊಂಡಿದ್ದ ಮಟ್ಟಿಗೆ ಆ ಬಾವಿಗಳಲ್ಲಿ ನೀರು ಸಿಹಿ ಇರುತ್ತೆ ಅಂತ, ಬಟ್ ಲೈಟಾಗಿ ಉಪ್ಪೇ ಇದೆ. ಬನ್ನಿ ಮುಂದೆ ಹೋಗೋಣ ಏನಿದೆ ಅಂತ. ವಿಘ್ನೇಶ್ವರ ನಮಸ್ಕಾರ ಮಾಡ್ಕೊಬಿಡಿ. ವಿಘ್ನೇಶ್ವರ ಎಲ್ಲರೂ ಕೂಡ ಮಾಡಪ್ಪ, ತಂದೆ ಒಳ್ಳೇದು ಮಾಡು. ರೆಡಿ ಆಗಲಿಕ್ಕೆ ಅಂದರೆ ಬಟ್ಟೆ ಚೇಂಜ್ ಮಾಡಲಿಕ್ಕೆ ಒಂದು 2 ನಿಮಿಷ ಅವಕಾಶ ಸಿಗುತ್ತೆ. ಸ್ವಲ್ಪ ಸ್ಪೇಸ್ ಇದೆ ಇಲ್ಲಿ, ಅವಕಾಶ ಸಿಗುತ್ತೆ. ಸಿಕ್ಕಾಪಟ್ಟೆ ಚಳಿ ಇದೆ ಸ್ನೇಹಿತರೆ. ದರ್ಶನ ಆದಮೇಲೆ ಸ್ನೇಹಿತರೆ, ಸುತ್ತ ದೇವಸ್ಥಾನದ ಒಳಗಡೆ ಪರಾಂಗಣ ಸುತ್ತಲೂ ಲಿಂಗಗಳಿವೆ. ನನ್ನ ಪ್ರಕಾರ ಅದು ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ ರಾಜರು ಆದಾಗ ನಿರ್ಮಾಣ ಮಾಡಿರ್ಬೋದು ಲಿಂಗಗಳನ್ನ. ದೇವಸ್ಥಾನದ ವೆದರು, ಅಟ್ಮಾಸ್ಫಿಯರು, ಸದ್ಯಕ್ಕೆ ದೇವ್ರ ದಯೆಯಿಂದ ಇವತ್ತು ಸೋಮವಾರ ಆದ್ರೂ ಯಾಕೆ ಕ್ರೌಡ್ ಇಲ್ಲ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ.
ಕ್ರೌಡ್ ಇಲ್ಲ. ನಾನು ಕೇಳಿದ ಮಟ್ಟಿಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಕೇಳಿದ್ರು ಇಲ್ಲಿ. ಬಟ್ ಅಂಥ ರಶ್ ಏನಿಲ್ಲ, ಆರಾಮಾಗಿ ಸ್ನೇಹಿತರೆ ಬನ್ನಿ ಮುಂದೆ ಮುಂದೆ ಏನಿದೆ ಹೆಂಗೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಒಳಗಡೆ ಬಂದು ಎಷ್ಟು ಅದ್ದೂರಿಯಾಗಿ ಕಾಣಿಸ್ತಿದೆ ನೋಡಿ. ವಾವ್, ಎಷ್ಟು ದೂರಕ್ಕೆ ತನಕ ಕಾಣಿಸ್ತಿದೆ. ನೋಡೋಕೆ 2 ಕಣ್ಣು ಸಾಲಲ್ಲ ಅಂತಾರಲ್ಲ, ಆ ಥರ ಒಂದೇ ಪ್ರಕಾರವಾಗಿ ಒಂದೇ ಪ್ರಮಾಣಕ್ಕೆ ಒಂದೇ ಆಯಾಮದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸಖತ್ತಾಗಿ ಕಾಣಿಸ್ತಿದೆ. ವಾವ್, ಬನ್ನಿ ಮುಂದೆ ಮುಂದೆ ಏನು ಸಿಗುತ್ತೆ, ಏನಾಗ್ಬೋದು ಅಂತ ನೋಡೋಣ. ಸ್ನೇಹಿತರೆ ಅಮೇಝಿಂಗ್ ಆಗಿ ದರ್ಶನ ಆಯಿತು, ಸುಂದರವಾಗಿ. ಅಪ್ಪ ಸಖತ್ತಾಗಿತ್ತು. ನಾನೇ ಬಿಲೀವ್ ಮಾಡಿರಲಿಲ್ಲ ಇಷ್ಟು ಹೊತ್ತು ದರ್ಶನ ಸಿಗುತ್ತೆ ಅಂತ. ಸ್ನೇಹಿತರೆ ನನ್ನ ಮನಸ್ಸೇ ಸಾಕು, ಬೇರೆಯವ್ರಿಗೆ ದರ್ಶನ ಸಿಗಲಿ ಹೋಗು ಅನ್ನೋ ತನಕನೂ ದರ್ಶನ ಮಾಡಿದೆ. ಅದ್ಭುತವಾಗಿ ದರ್ಶನ ಆಯಿತು. ಪಾರ್ವತಿ ಅಮ್ಮನವ್ರದ್ದು ಅಷ್ಟೇ ವಿಗ್ರಹ ಇದೆ. ಪಾರ್ವತಿ ಅಮ್ಮನವ್ರದ್ದು ವಿಗ್ರಹ ಇದೆ, ಶಿವಲಿಂಗ ಇದೆ, ರಾಮೇಶ್ವರ ಲಿಂಗ ಇದೆ. ಖುಷಿ ಆಯಿತು ಸ್ನೇಹಿತರೆ. ನೀವು ರಾಮೇಶ್ವರ ದರ್ಶನ ನಿಮಗೂ ಸಿಗಲಿ, ಬನ್ನಿ ಒಂದ್ಸಲಿ. ಕ್ರೌಡ್ ಏನಿಲ್ಲ, ಸಿಕ್ಕಾಪಟ್ಟೆ ಕ್ರೌಡ್ ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ಅಂಥ ಕ್ರೌಡ್ ಏನೂ ಇಲ್ಲ. ಬನ್ನಿ, ಎಲ್ರಿಗೂ ಒಳ್ಳೇದಾಗಲಿ. ಆ ರಾಮೇಶ್ವರ ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವ್ಯೂವಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.